ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಬಸ್ಸಾರು, ಹುಳಿಕಾಳು ಮೊಳಕೆ ಬಂದಿರೋದನ್ನ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ರೊಟ್ಟಿ, ರೈಸು. ನೋಡಿ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಹುಳಿಕಾಳು ಮೊಳಕೆ ಬರ್ಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಮೊಳಕೆ ಬರ್ಸ್ಕೊಂಡಿದ್ದೀನಿ. ಇದರಲ್ಲಿ ಹೇಗೆ ಬಸ್ಸಾರು ಮಾಡೋದು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಕುಕ್ಕರ್ಗೆ ಇಟ್ಕೊಂಡು ನೋಡಿ, ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಚಮ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈಗ ಹುಳಿಕಾಳು ಬೇಯೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹುಳಿಕಾಳೆಲ್ಲ ಉಪ್ಪು ಹಿಡಿಬೇಕಲ್ಲ. ನೈಟು ನೆನೆಸಿಟ್ಬಿಟ್ಟು ನೈಟು ಮಲಗಬೇಕಾದ್ರೆ ಅದನ್ನೆಲ್ಲ ನೀರೆಲ್ಲ ಬಸ್ದುಬಿಟ್ಟು ಒಂದು ಬಟ್ಟೆನಲ್ಲಾದರೂ ಕಟ್ಟಿಡ್ಬೋದು. ಮತ್ತು ಹಾಗೆ ಫುಲ್ಲು ನೀರು ಸೋಸಿಬಿಟ್ಟು ನೀವು ಹಾಗೆ ಪ್ಲೇಟ್ ಮುಚ್ಚಿಟ್ರೂ ಬರುತ್ತೆ ಮೊಳಕೆ. ಈಗ 2 ವಿಷಿಲ್ ಆಗಲಿ ಇದು. ನೋಡಿ, ಹುಳಿಕಾಳು ಈ ರೀತಿಯಾಗಿ ಬೆಂದಿದೆ. ನೋಡಿ, ಎಷ್ಟು ಇದಾಗಿ ಬೆಂದಿದೆ. ಅದವಾಗಿ ಈ ರೀತಿಯಾಗಿ ಬೇಯಬೇಕು. 2 ವಿಷಿಲ್ ಬರ್ಸ್ಕೊಳ್ಳಿ. ಜಾಸ್ತಿ ಅಂದರೂ ಜಾಸ್ತಿ ಬೆಂದಬಿಡುತ್ತಾ, ಜಾಸ್ತಿ ಬೇಯಿಸ್ಬೇಡಿ. ಈಗ ಇದನ್ನು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕ್ಕೊಳ್ಳೋಣ. ಹೇಳ್ತೀನಿ ನಿಮಗೇನೇನು ತೊಗೊಂಡಿದ್ದೀನಿ ನಾನು ಸಾಮಾನು ಅಂತ. ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಕಡಿ ತೆಂಗಿನಕಾಯಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1/4 ಸ್ಪೂನ್ ಜೀರಿಗೆ, ಒಂದು 4ರಿಂದ 5 ಕಾಳುಮೆಣಸು, ಮತ್ತು 1 ಈರುಳ್ಳಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಹುಳಿಕಾಳು ಬೇಯಿಸಿರೋದನ್ನ ಹಾಕ್ಕೊಳ್ಬೇಕು ಮಸಾಲೆ ರುಬ್ಬಕ್ಕೆ. ಇದನ್ನು ರುಬ್ಕೊಳ್ಳೋಣ. ಈ ನೀರನ್ನ ಬಸ್ಕೊಳ್ಳೋಣ. ಒಂಚೂರು ನೀರಿಲ್ಲದೆ ಇರೋ ಥರ ಬಸ್ತಿಟ್ಕೊಳ್ಬೇಕು. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 4 ಸ್ಪೂನು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದು ಈರುಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದೆಲ್ಲ ಫ್ರೈ ಆಗಲಿ. ಈಗ ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹುಳಿಕಾಳು ಬೇಯಿಸಿಟ್ಕೊಂಡಿರೋ ನೀರಿದು. ಇದಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳೋಣ, ಎಕ್ಸ್ಟ್ರಾ ಬೇಡ, ಸಾಕಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಪ್ಪೆ ಕಟ್ಟಿಗೆ ನಾವು ಹುಳಿಕಾಳು ಬೇಯಿಸ್ಬೇಕಾದ್ರೆ ಅದಕ್ಕೆ ಹಾಕಿರ್ತೀವಿ, ಅದರದ್ದೇ ನೀರು ಹಾಕಿರ್ತೀವಲ್ಲ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇದು ಇವಾಗ ಚೆನ್ನಾಗಿ ಬೇಯಲಿ. ಈಗ ನಾವು ಮೊಳಕೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಮತ್ತು 1 ಈರುಳ್ಳಿ ಹಿಂಗೆ ಉದ್ದುದ್ದೇ ಹೆಚ್ಕೊಳ್ಳಿ. ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಸಾಂಬಾರು ಆಗಿದೆ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 5ರಿಂದ 6 ಸ್ಪೂನು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಫ್ರೈ ಆಗಿ ನೀಟಾಗಿ. ನೋಡಿ, ಈಗ ಬೇಯಿಸಿಟ್ಕೊಂಡಿರೋ ಮೊಳಕೆ ಕಾಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ತಿಂದು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಬೇಕು ಇನ್ನೊಂದು ಸ್ವಲ್ಪ ಖಾರ ಅಂದರೆ ಖಾರ ಹಾಕ್ಕೊಳ್ಳಿ. ನನಗೆ ಖಾರ ಸಾಕು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಖಾರ ಸಾಕು. ಇನ್ನು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯನ್ನೇ ಖಾರವಾಗಿ ನೋಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿ. ನೀವು ಇದು ಎಷ್ಟು ಹಾಕ್ತೀರೋ ಅಷ್ಟು ರುಚಿ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ನೀವು ಎಲ್ಲ ಸರಿ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ಎಲ್ಲ ಕರೆಕ್ಟಾಗಿದೆ, ಸಖತ್ತಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ.